ಭಾರೀ ಮಳೆಗೆ ಕೊಚ್ಚಿ ಹೋಯಿತು ಡಾಂಬರ್ ರಸ್ತೆ. ಆಂಧ್ರ ಗಡಿಯಂಚಿನ ಗ್ರಾಮದ ರಸ್ತೆ ಸ್ಥಿತಿ ಆ ದೇವರಿಗೆ ಪ್ರೀತಿ. ಕೊಚ್ಚಿ ಹೋಗಿ ವರ್ಷವಾದರೂ ಕೂಡ ಕಣ್ಮುಚ್ಚಿ ಕುಳಿತಿದೆ ಪಿಡಬ್ಲ್ಯೂಡಿ ಇಲಾಖೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಬೋಗನಹಳ್ಳಿ ಗಡಿ ಗ್ರಾಮದ ರಸ್ತೆ ಕಳಪೆ ರಸ್ತೆ ನಿರ್ಮಾಣದಿಂದಾಗಿ ಡಾಂಬರ್ ಕಿತ್ತು ಬರ್ತಾ ಇದೆ. ಪ್ರತಿನಿತ್ಯ ಜೀವ ಭಯದಲ್ಲೇ ವಾಹನ ಸವಾರರು ಓಡಾಟವನ್ನು ಮಾಡ್ತಾ ಇದ್ದಾರೆ. ಕಿತ್ತು ಹೋದ ರಸ್ತೆಯಲ್ಲೇ ನಿತ್ಯ ಶಾಲಾ ಮಕ್ಕಳು ಓಡಾಟವನ್ನ ಮಾಡ್ತಾ ಇದ್ದಾರೆ. ಕಿರಿಕಿರಿಯನ್ನ ಅನುಭವಿಸ್ತಾ ಇದ್ದಾರೆ ಮಕ್ಕಳು ಕೂಡ. ಹಲವು ಬಾರಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಬಟ್ ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಯಾವ ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇಲ್ಲ. ಕಳಪೆ ರಸ್ತೆ ನಿರ್ಮಾಣಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಒಂದು ವರ್ಷದ ಹಿಂದೆ ಮಳೆ ಆದಾಗ ಈ ರೋಡೆಲ್ಲ ಕೊಚ್ಕೊಂಡು ಹೋಗಿ ಸಾರ್ವಜನಿಕರು ಓಡಾಡೋಕ್ಕೆ ತುಂಬ ಕಷ್ಟ ಆಗೈತೆ. ಇಲ್ಲಿ ಶಾಲೆ ವಾಹನ ಸ್ಕೂಲ್ ಮಕ್ಕಳಿಗೆ ಓಡಾಡೋಕ್ಕೂ ವೆಹಿಕಲ್ ಓಡಾಡೋದಕ್ಕೂ ತುಂಬ ಕಷ್ಟ ಆಗಿ ಅವರವ್ರ ಜೀವಗಳು ಕೈಯಲ್ಲಿ ಇಟ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಆಗೈತೆ. ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಸಲ ಮನವಿ ಮಾಡಿದರೂ ಸುಮಾರು 1.5 ವರ್ಷ 2 ವರ್ಷ ಆಗ್ತಾ ಬಂತು, ಅದ್ರ ಬಗ್ಗೆ ಕ್ರಮನೇ ತಾಂತಿಲ್ಲ. ಈ ದಾರಿಗೆ ಸಂಬಂಧಪಟ್ಟ ಈತ ಕಂತ್ರಾಟ್ ಕೆಲಸ ಮಾಡಿರ್ತಕ್ಕಂಥ ಅವರು 1.5 ವರ್ಷ 2 ವರ್ಷ ಆಗ್ತೈತೆ. ಆ ಕಡೆ ಈ ಕಡೆ ಸಿಮ್ಜಲ್ಲಿ ಗಿಡ ಎಲ್ಲ ಬೆಳೆದು ಓಡಾಡೋಕ್ಕೂ ಕಷ್ಟ ಆಗೈತೆ. ಅದನ್ನು ಸಮೇತ ತೆಗೆಸಿಲ್ಲ. ಕಳಪೆ ಕಾಮಗಾರಿ ಆಗಿ ಬೋಗನಹಳ್ಳಿಯಿಂದ ಚಿತ್ರನಾಳಿಗೆ ಡಾಂಬರ್ ರಸ್ತೆ ಆಗಿದೆ ಸರ್. ಈ ರಸ್ತೆ ಆಗಿ ಹೆಚ್ಚು ಕಡಿಮೆ ಸುಮಾರು 2-3 ವರ್ಷ ಆಗಿದೆ. ಹೋದ ವರ್ಷ ಮಳೆ ಬಂತು. ಮಳೆ ಬಂದ ಮೇಲೆ ಹೆಚ್ಚು ಕಡಿಮೆ 1 ಕಿಲೋಮೀಟ್ರ್ ಉದ್ದಕ್ಕೆ ನೀರು ಹೋಗಿದೆ. ಅರ್ಧ ರಸ್ತೆನ ಕೊಚ್ಕೊಂಡು ಹೋಗೈತೆ. ಈ ವೆಹಿಕಲ್ ಪಾಸ್ ಆಗೋಕ್ಕೆ ಮೊದಲು ಆಗ್ತಿಲ್ಲ. ಒಂದು ವೆಹಿಕಲ್ ಹೋದ್ರೆ ಇನ್ನೊಂದು ವೆಹಿಕಲ್ ನಿಂತ್ಕೊಂಡು ನಿಧಾನಕ್ಕೆ ಹೋಗ್ಬೇಕು. ಈಗ ಮುಂದಿನ ಆಚೆ ತಿಂಗಳಿಗೆ ಜಾತ್ರೆ ಇದೆ, ಗೌರಸಮದ ಜಾತ್ರೆ. ಬೇಜಾನು ವೆಹಿಕಲ್ಲು ಪಾಗೋಡದಿಂದ, ಆಂಧ್ರದಿಂದ, ಪರಶುರಾಂಪುರದಿಂದ, ಚಳ್ಳಕೆರೆ ಮುಂತಾದ ಹಳ್ಳಿಗಳಿಂದ ಬರ್ತಿದ್ದಾವೆ ಸರ್ ಈ ಕಡೆ ವೆಹಿಕಲ್ಗಳು. ಆ ಜಾತ್ರೆಗೆ ಹೋಗೋಕ್ಕೆ ಮೊದಲು ಅದ್ರ ಒಳಗಡೆನೇ ರಸ್ತೆ ರೆಡಿ ಮಾಡಿಕೊಡು. ಎಸ್ಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ರಾಜಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರ್, ಕಳೆದ ವರ್ಷವೇ ಈ ರಸ್ತೆ ಕಂಪ್ಲೀಟ್ ಆಗಿ ಕಿತ್ತು ಹೋಗಿದೆ. ಇಲ್ಲಿವರೆಗೂ ಕೂಡ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಇದೀಗ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ, ಏನು ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಹೇಳಿ. ಎಸ್ ರಮ್ಯಾ, ಏನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಆಂಧ್ರದ ಗಡಿ ಗ್ರಾಮವಾದಂತಹ ಬೋಗನಹಳ್ಳಿ ಗ್ರಾಮದ ರಸ್ತೆಯ ಸ್ಥಿತಿ ನಿಜಕ್ಕೂ ಕೂಡ ಹದೋಗತಿಗೆ ಬಂದು ನಿಂತಿದೆ ಅಂತಾನೆ ಹೇಳ್ಬೋದು. ಕಳೆದ 2 ವರ್ಷಗಳ ಹಿಂದೆ ನಿರ್ಮಾಣವಾದಂತಹ ರಸ್ತೆ ಕಳೆದ 1 ವರ್ಷದ ಹಿಂದೆ ಮಳೆಯ ನೀರಿಗೆ ಕೊಚ್ಚಿ ಹೋಗಿದೆ. ಕಳಪೆ ಕಾಮಗಾರಿಯಿಂದ ಕೊಚ್ಚಿ ಹೋಗಿದ್ದಂತಹ ರಸ್ತೆಗೆ ಇದುವರೆಗೂ ಕೂಡ ಕಾಯಕಲ್ಪ ಸಿಕ್ಕಿಲ್ಲ. ಏನು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಜಾಣ ಕುರುಡುತನ ಈ ಒಂದು ರಸ್ತೆಯ ಸ್ಥಿತಿಗೆ ಕಾರಣ ಅಂತಾನೆ ಹೇಳ್ಬೋದು. ನಿಜಕ್ಕೂ ಕೂಡ ಆ ಒಂದು ರಸ್ತೆಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಭಯವಾಗುವಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ. ಅಲ್ಲಿ ಓಡಾಡುವಂತಹ ಶಾಲಾ ವಿದ್ಯಾರ್ಥಿಗಳಿರ್ಬೋದು, ಆಸ್ಪತ್ರೆಗೆ ಹೋಗುವಂತಹ ರೋಗಿಗಳಿರ್ಬೋದು, ಸಾರ್ವಜನಿಕರು ಇರ್ಬೋದು, ನಿಜಕ್ಕೂ ಕೂಡ ಜೀವವನ್ನ ಕೈಯಲ್ಲಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲದೆ ರಾತ್ರಿಯ ಸಂದರ್ಭದಲ್ಲಂತೂ ನಿಜಕ್ಕೂ ಕೂಡ ಆ ರಸ್ತೆಯಲ್ಲಿ ಓಡಾಡುವಂತದ್ದೇ ಆತಂಕವಾಗಿದೆ. ಇಷ್ಟಾದ್ರೂ ಕೂಡ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ಹಲವು ಬಾರಿ ಸಾರ್ವಜನಿಕರು ಮನವಿಯನ್ನು ಕೊಟ್ಟರು ಕೂಡ ಯಾವುದೇ ಒಂದು ಸಣ್ಣ ಒಂದು ಬದಲಾವಣೆಯನ್ನು ಕೂಡ ಆ ರಸ್ತೆಯಲ್ಲಿ ಮಾಡಿಲ್ಲ. ಇದರಿಂದಾಗಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ಹೊರಹಾಕಿರ್ತಕ್ಕಂಥದ್ದು. ಕೂಡಲೇ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡಬೇಕು. ಸಂಪರ್ಕದಲ್ಲಿರಿ. ನಮ್ಮ ಜೊತೆ ಪಿಡಬ್ಲ್ಯೂಡಿ ಇಲಾಖೆ AEE ವಿಜಯ್ ಭಾಸ್ಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ನೋಡಿ ಸರ್, ರಸ್ತೆ ಕಾಮಗಾರಿ ಏನೋ ಆಗಿದೆ, ಬಟ್ ಆದ್ರೆ ಅದೆಲ್ಲವೂ ಕೂಡ ಯಾವ ರೀತಿ ಆಗಿದೆ ಕಳಪೆಯಿಂದಾಗಿ ಅನ್ನೋದು ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಅಂತ ಹೇಳಿ ಭಾವಿಸ್ತೀನಿ ಸರ್. ಕಳೆದ ವರ್ಷವೇ ಈ ರೀತಿಯಾಗಿ ಅವ್ಯವಸ್ಥೆ ಆಗಿದೆ, ಬಟ್ ಇಲ್ಲಿವರೆಗೂ ಸರಿ ಮಾಡೋ ಕೆಲಸ ಆಗಿಲ್ಲ. ಮೇಡಮ್ ಏನಿಲ್ಲ, ಅದು 3 ವರ್ಷದ ಕೆಳಗಡೆ ಕಾಮಗಾರಿ ಆಗಿತ್ತು. ಕಳೆದ ವರ್ಷ ಸೆಪ್ಟೆಂಬರ್ ಅಲ್ಲಿ ಭಾರಿ ಮಳೆ ಬಂದು 3 ಕೆರೆ ಸುತ್ತಮುತ್ತ 3 ಕೆರೆ ಇದೆ ಮೇಡಮ್. 3 ಕೆರೆ ತುಂಬಿ ಹರಿದಿತ್ತು. ಅದಕ್ಕೆ ರೋಡ್ ಕೊಚ್ಕೊಂಡು ಹೋಗಿತ್ತು. ನಾವು ಪ್ರಿಕಾಷನರಿ ತಗೊಂಡು ಸೆಟೆಟ್ ಮಾಡಿದ್ವಿ. ಮತ್ತೆ ಮೊನ್ನೆ ಮಳೆ ಬಂದಾಗ ಇದಾಗಿದೆ ಮೇಡಮ್, ಫುಲ್ ವಾಟರ್ ಫುಲ್ ಆಗಿ ಇದಾಗಿದೆ, ಗ್ರಾವೆಲ್ ಕುಚ್ಕೊಂಡು ಹೋಗಿದೆ. ಅದನ್ನ 1-2-3 ದಿನದಲ್ಲಿ ಕಂಪ್ಲೀಟ್ ಮಾಡಿಸ್ತೀನಿ ಮೇಡಮ್. ಎಷ್ಟು ದಿನ? ಒಂದು 2-3 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಿಸ್ತೀನಿ ಮೇಡಮ್. ಇವತ್ತು ಹೋಗಿದ್ದಾರೆ ಮೇಡಮ್. ಇವತ್ತು ಹೋಗಿದ್ದಾರೆ ಮೇಡಮ್, ಕಂಪ್ಲೀಟ್ ಮಾಡಿಸ್ತೀನಿ. ಕಾಮಗಾರಿ ಆಗತ್ತೆ ಅಂತ ನೀವು ಭರವಸೆ ಕೊಡ್ತಾ ಇದ್ದೀರಿ ಈ ಮೂಲಕ? ಹೌದು ಮೇಡಮ್, ಗ್ಯಾರಂಟಿ ಆಗುತ್ತೆ ಮೇಡಮ್. ಸರಿ ಸರ್, ನಾವು ಕೂಡ ಕಾದ್ ನೋಡ್ತೀವಿ. 2-3 ದಿನಗಳಲ್ಲಿ ಮತ್ತೆ ಸುದ್ದಿಯನ್ನ ಬಿತ್ತರ ಮಾಡ್ತೀವಿ. ಆಗ್ಲಿಲ್ಲ ಕಾಮಗಾರಿ ಅಂತಂದ್ರೆ. ಓಕೆ, ಧನ್ಯವಾದಗಳು ಸರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.